ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಖುದೀರಾಮ್ ಬೋಸ್. ಇವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ 18ನೇ ವಯಸ್ಸಿನಲ್ಲಿಯೇ ನಮ್ಮನ್ನೆಲ್ಲ ಅಗಲ್ತಾರೆ. ಎಂತಹ ಯೌವನದ ವಯಸ್ಸು! ಏನೇನೋ ಕನಸು ಕಂಡಂತಹ ವ್ಯಕ್ತಿ ನಮ್ಮನ್ನೆಲ್ಲರನ್ನು ಅಗಲುತ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಇಂತಹ ಕ್ರೌರ್ಯ ನಡೆ ನಮ್ಮೆಲ್ಲರಿಗೂ ಕೂಡ ಕಣ್ಣೀರು ತರಿಸುವಂಥ ವಿಷಯ. ಬನ್ನಿ, ಇವರ ಬಗ್ಗೆ ಒಂದಿಷ್ಟು ವಿಷಯಗಳು ನಿಮಗಾಗಿ. ಕೇಳಿ ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಖುದೀರಾಮ್ ಬೋಸ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಯುವ ಯೋಧ. ಖುದೀರಾಮ್ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಒಬ್ಬ ಯುವ ಕ್ರಾಂತಿಕಾರಿ. ತಮ್ಮ ಯೌವನದಲ್ಲಿಯೇ ದೇಶಕ್ಕಾಗಿ ಬಲಿದಾನ ಮಾಡಿದ ಖುದೀರಾಮ್ ಅವರು ಭಾರತೀಯರ ಹೃದಯದಲ್ಲಿ ಅಜರಾಮರರಾಗಿ ಉಳಿದಿದ್ದಾರೆ. ಜೀವನ ಮತ್ತು ಹೋರಾಟ. ಜನನ ಡಿಸೆಂಬರ್ 3, 1889 ರಂದು ಪಶ್ಚಿಮ ಬಂಗಾಳದ ಹಬೀಬ್ಪುರದಲ್ಲಿ ಜನಿಸಿದರು. ಅವರಿಗೆ ಆಗ ಕೇವಲ 18 ವರ್ಷ. ಖುದೀರಾಮ್ ಬೋಸ್ ಏಕೆ ಮಹತ್ವದವರು? ಯೌವನದ ಬಲಿದಾನ. ತಮ್ಮ ಯೌವನದಲ್ಲಿಯೇ ದೇಶಕ್ಕಾಗಿ ಬಲಿದಾನ ಮಾಡಿದ ಕಾರಣ ಅವರು ಯುವಜನತೆಗೆ ಪ್ರೇರಣೆಯಾಗಿದ್ದಾರೆ. ಕ್ರಾಂತಿಕಾರಿ ಚಳವಳಿಯಲ್ಲಿ ಪಾತ್ರ. ಬ್ರಿಟಿಷ್ ಸರಕಾರದ ವಿರುದ್ಧ ಹೋರಾಟದಲ್ಲಿ ಅವರ ಪಾತ್ರವು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ರಾಷ್ಟ್ರೀಯತೆಯ ಸಂಕೇತ. ಅವರು ಭಾರತೀಯ ರಾಷ್ಟ್ರೀಯತೆಯ ಸಂಕೇತವಾಗಿ ಬೆಳೆದಿದ್ದಾರೆ. ಖುದೀರಾಮ್ ಬೋಸ್ ಅವರ ಬಲಿದಾನವು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪ್ರಮುಖ ತಿರುವು ಬಿಂದುವಾಗಿತ್ತು. ಅವರ ಜೀವನ ಮತ್ತು ಹೋರಾಟವು ಯಾವಾಗಲೂ ನಮ್ಮನ್ನು ಪ್ರೇರೇಪಿಸುತ್ತಲೇ ಇರುತ್ತದೆ. ಅವರ ಬಾಲ್ಯದ ಬಗ್ಗೆ ಲಭ್ಯವಿರುವ ಮಾಹಿತಿ ತುಂಬಾ ಕಡಿಮೆ. ಆದರೆ ಅವರ ಹೋರಾಟ ಮತ್ತು ಬಲಿದಾನವು ಅವರನ್ನು ಭಾರತದ ಇತಿಹಾಸದಲ್ಲಿ ಅಜರಾಮರನನ್ನಾಗಿ ಮಾಡಿದೆ. ಅವರ ಬಾಲ್ಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇತಿಹಾಸಕಾರರು ಇನ್ನೂ ಪ್ರಯತ್ನಿಸುತ್ತಿದ್ದಾರೆ. ಖುದೀರಾಮ್ ಬೋಸ್ ಅವರು ತಮ್ಮ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ ಒಬ್ಬ ಧೀರ ಯೋಧ. ಅವರ ಕ್ರಾಂತಿಕಾರಿ ಹೋರಾಟಗಳು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಅನುಶೀಲನ್ ಸಮಿತಿ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳು. ಅನುಶೀಲನ್ ಸಮಿತಿಯ ಸದಸ್ಯತ್ವ. ಬಾಲ್ಯದಿಂದಲೇ ದೇಶಭಕ್ತಿಯ ಭಾವನೆ ಹೊಂದಿದ್ದ ಖುದೀರಾಮ್ ಬೋಸ್ ಅವರು ಅನುಶೀಲನ್ ಸಮಿತಿಯ ಸದಸ್ಯರಾದರು. ಈ ಸಮಿತಿಯು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಗುಪ್ತಚರ ಮತ್ತು ಸೈನಿಕ ತರಬೇತಿ ನೀಡುತ್ತಿತ್ತು. ಕಿಂಗ್ಸ್ಫೋರ್ಡ್ ಹತ್ಯೆ ಪ್ರಯತ್ನ. 1908 ರಲ್ಲಿ ಮುಜಾಫರ್ಪುರದ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫೋರ್ಡ್ ಅವರು ಒಬ್ಬ ಯುವಕನಿಗೆ ಕ್ರೂರ ಶಿಕ್ಷೆ ವಿಧಿಸಿದ್ದರು. ಈ ಕೃತ್ಯಕ್ಕೆ ಪ್ರತಿಕಾರವಾಗಿ ಖುದೀರಾಮ್ ಬೋಸ್ ಮತ್ತು ಅವರ ಸಹಚರರು ಕಿಂಗ್ಸ್ಫೋರ್ಡ್ ಅವರನ್ನು ಹತ್ಯೆ ಮಾಡಲು ನಿರ್ಧರಿಸಿದರು. ಪುಸ್ತಕ ಬಾಂಬ್ ಮತ್ತು ಹತ್ಯೆ ಪ್ರಯತ್ನ. ಖುದೀರಾಮ್ ಬೋಸ್ ಮತ್ತು ಅವರ ಸಹಚರರು ಪುಸ್ತಕದ ರೂಪದಲ್ಲಿ ಬಾಂಬ್ ತಯಾರಿಸಿ ಕಿಂಗ್ಸ್ಫೋರ್ಡ್ ಅವರ ಕಾರು ಎಂದು ಭಾವಿಸಿದ ಇನ್ನೊಂದು ಕಾರಿಗೆ ಎಸೆದರು. ಆದರೆ ಅದರಲ್ಲಿ ಕಿಂಗ್ಸ್ಫೋರ್ಡ್ ಅವರ ಬದಲಾಗಿ 2 ಬ್ರಿಟಿಷ್ ಮಹಿಳೆಯರು ಇದ್ದರು. ಈ ಘಟನೆಯ ನಂತರ ಖುದೀರಾಮ್ ಬೋಸ್ ಮತ್ತು ಅವರ ಸಹಚರರು ಪೊಲೀಸರೊಂದಿಗೆ ಗುಂಡಿನ ಚಕಮಕಿ ನಡೆಸಿ ಶಹೀದಾದರು. ಯುವಜನತೆಗೆ ಪ್ರೇರಣೆ. ತಮ್ಮ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಬಲಿದಾನ ಮಾಡಿದ ಖುದೀರಾಮ್ ಬೋಸ್ ಅವರು ಯುವಜನತೆಗೆ ದೇಶಭಕ್ತಿಯನ್ನು ಬಿತ್ತಿದರು. ಸ್ವಾತಂತ್ರ್ಯ ಹೋರಾಟಕ್ಕೆ ವೇಗ. ಖುದೀರಾಮ್ ಬೋಸ್ ಅವರ ಬಲಿದಾನವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ವೇಗ ನೀಡಿತು. ಬ್ರಿಟಿಷರ ಆಳ್ವಿಕೆಗೆ ಒಂದು ಹೊಡೆತ. ಖುದೀರಾಮ್ ಬೋಸ್ ಅವರ ಹೋರಾಟವು ಬ್ರಿಟಿಷರ ಆಳ್ವಿಕೆಗೆ ಒಂದು ದೊಡ್ಡ ಹೊಡೆತವಾಗಿತ್ತು. ಖುದೀರಾಮ್ ಬೋಸ್ ರವರ ಸಹಚರರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಅವರಲ್ಲಿ ಪ್ರಮುಖವಾಗಿ ಪ್ರಫುಲ್ಲ ಚಾಕಿ ಅವರು ಇದ್ದರು. ಪ್ರಫುಲ್ಲ ಚಾಕಿ ಖುದೀರಾಮ್ ಬೋಸ್ ರವರ ಆಪ್ತ ಸಹಚರ. ಪ್ರಫುಲ್ಲ ಚಾಕಿ ಅವರು ಖುದೀರಾಮ್ ಬೋಸ್ ರವರ ಅತ್ಯಂತ ಆಪ್ತ ಸಹಚರರಲ್ಲಿ ಒಬ್ಬರು. ಅವರು ಇಬ್ಬರೂ ಅನುಶೀಲನ್ ಸಮಿತಿಯ ಸದಸ್ಯರಾಗಿದ್ದರು. ಕಿಂಗ್ಸ್ಫೋರ್ಡ್ ಹತ್ಯೆ ಪ್ರಯತ್ನ.
ಕಿಂಗ್ಸ್ಫೋರ್ಡ್ ಹತ್ಯೆ ಪ್ರಯತ್ನದಲ್ಲಿ ಪ್ರಫುಲ್ಲ ಚಾಕಿ ಅವರು ಖುದೀರಾಮ್ ಬೋಸ್ ರವರೊಂದಿಗೆ ಭಾಗಿಯಾಗಿದ್ದರು. ಬಂಧನ ಮತ್ತು ಶಿಕ್ಷೆ. ಈ ಪ್ರಯತ್ನ ವಿಫಲವಾದ ನಂತರ ಪ್ರಫುಲ್ಲ ಚಾಕಿ ಅವರನ್ನು ಬಂಧಿಸಲಾಯಿತು ಮತ್ತು ಅವರಿಗೆ ಗಲ್ಲಿಗೇರಿ ಶಿಕ್ಷೆ ವಿಧಿಸಲಾಯಿತು. ಇತರ ಸಹಚರರು. ಖುದೀರಾಮ್ ಬೋಸ್ ರವರೊಂದಿಗೆ ಕೆಲಸ ಮಾಡಿದ ಇತರ ಕೆಲವು ಸಹಚರರ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ. ಆದರೆ ಅವರೆಲ್ಲರೂ ಅನುಶೀಲನ್ ಸಮಿತಿಯ ಸದಸ್ಯರಾಗಿದ್ದರು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಕೆಲಸ ಮಾಡುತ್ತಿದ್ದರು. ಖುದೀರಾಮ್ ಬೋಸ್ ಮತ್ತು ಅವರ ಸಹಚರರ ಬಲಿದಾನ. ಖುದೀರಾಮ್ ಬೋಸ್ ಮತ್ತು ಅವರ ಸಹಚರರು ತಮ್ಮ ಯೌವನದಲ್ಲಿಯೇ ದೇಶಕ್ಕಾಗಿ ಬಲಿದಾನ ಮಾಡಿದರು. ಅವರ ಬಲಿದಾನವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ವೇಗ ನೀಡಿತು. ಅವರನ್ನು ಭಾರತೀಯರು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ. ಖುದೀರಾಮ್ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಪ್ರಮುಖ ಯೋಧರಾಗಿದ್ದು, ಅವರ ಬಲಿದಾನವು ಅನೇಕರಿಗೆ ಪ್ರೇರಣೆಯಾಗಿದೆ. ಅವರು ಏಕೆ ಇಷ್ಟೊಂದು ಪ್ರೇರಣೆಯ ಶಕ್ತಿಯಾಗಿದ್ದಾರೆ ಎಂಬುದನ್ನು ಕೆಳಗಿನ ಕಾರಣಗಳಿಂದ ಅರ್ಥಮಾಡಿಕೊಳ್ಳಬಹುದು. ಕ್ರಾಂತಿಕಾರಿ ಚಟುವಟಿಕೆಗಳು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಅವರು ಮಾಡಿದ ಕೆಲಸಗಳು ಧೈರ್ಯ ಮತ್ತು ನಿರ್ಭಯತೆಯನ್ನು ತೋರಿಸುತ್ತವೆ. ರಾಷ್ಟ್ರೀಯತೆಯ ಸಂಕೇತ. ಅವರು ಭಾರತೀಯ ರಾಷ್ಟ್ರೀಯತೆಯ ಸಂಕೇತವಾಗಿ ಬೆಳೆದಿದ್ದಾರೆ. ಆದರೂ ಹೊಸ ಪೀಳಿಗೆಯ ಜನರಿಗೆ ಇತಿಹಾಸದ ಬಗ್ಗೆ ಅಷ್ಟೊಂದು ಜಾಗೃತಿ ಇಲ್ಲದಿರುವುದು ಸಹಜ. ಇದರಿಂದ ಕೆಲವೊಮ್ಮೆ ಖುದೀರಾಮ್ ಬೋಸ್ ಅವರಂತಹ ಮಹಾನ್ ವ್ಯಕ್ತಿಗಳ ಕೊಡುಗೆಯನ್ನು ಮರೆಯುವಂತಾಗಬಹುದು. ಆದರೆ ಶಾಲಾ ಕಾಲೇಜುಗಳಲ್ಲಿ ಇತಿಹಾಸ ಪಾಠಗಳನ್ನು ಕಲಿಸುವ ಮೂಲಕ, ಖುದೀರಾಮ್ ಬೋಸ್ ಅವರಂತಹ ವೀರರ ಕಥೆಗಳನ್ನು ಹೇಳುವ ಮೂಲಕ ಅವರನ್ನು ಜನರ ಮನಸ್ಸಿನಲ್ಲಿ ಸದಾ ಜೀವಂತವಾಗಿಡಬಹುದು. ಖುದೀರಾಮ್ ಬೋಸ್ ಅವರನ್ನು ಮರೆಯಬಾರದ ಕಾರಣಗಳು. ಅವರ ಹೆಸರಿನಲ್ಲಿ ಶಾಲೆಗಳು, ಕಾಲೇಜುಗಳು, ರಸ್ತೆಗಳು ಇತ್ಯಾದಿಗಳನ್ನು ನಿರ್ಮಿಸುವುದು. ಅವರ ಜನ್ಮದಿನ ಮತ್ತು ಶಹೀದಿ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುವುದು. ಈ ರೀತಿಯಾಗಿ ನಾವು ಖುದೀರಾಮ್ ಬೋಸ್ ಅವರಂತಹ ಮಹಾನ್ ವ್ಯಕ್ತಿಗಳನ್ನು ಯಾವಾಗಲೂ ನೆನಪಿಸಿಕೊಳ್ಳಬಹುದು ಮತ್ತು ಅವರನ್ನು ಅನುಕರಿಸಲು ಪ್ರಯತ್ನಿಸಬಹುದು. ಖುದೀರಾಮ್ ಬೋಸ್ ಮತ್ತು ಬ್ರಿಟಿಷರ ನಡುವಿನ ಸಂಬಂಧವು ಸಂಪೂರ್ಣವಾಗಿ ವಿರೋಧಾತ್ಮಕವಾಗಿತ್ತು. ಖುದೀರಾಮ್ ಬೋಸ್ ಅವರು ಬ್ರಿಟಿಷ್ ಆಳ್ವಿಕೆಯನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದ್ದರು. ವಿರೋಧ. ಖುದೀರಾಮ್ ಬೋಸ್ ಅವರು ಬ್ರಿಟಿಷ್ ಸರಕಾರದ ಅನ್ಯಾಯ ಮತ್ತು ದಮನಕಾರಿ ನೀತಿಗಳನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು. ಕ್ರಾಂತಿಕಾರಿ ಚಟುವಟಿಕೆಗಳು. ಬ್ರಿಟಿಷ್ ಅಧಿಕಾರಿಗಳನ್ನು ಹತ್ಯೆ ಮಾಡುವ ಪ್ರಯತ್ನಗಳು, ಬಾಂಬ್ ಸ್ಫೋಟಗಳು ಇತ್ಯಾದಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಬ್ರಿಟಿಷರಿಗೆ. ಖುದೀರಾಮ್ ಬೋಸ್ ಅವರು ಒಬ್ಬ ಕ್ರಾಂತಿಕಾರಿ ಮತ್ತು ದೇಶದ್ರೋಹಿ. ಅವರು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬೆದರಿಕೆಯಾಗಿದ್ದರು. ಭಾರತೀಯರಿಗೆ ಖುದೀರಾಮ್ ಬೋಸ್ ಅವರು ದೇಶಭಕ್ತಿಯ ಪ್ರತೀಕ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಒಬ್ಬ ವೀರ. ಖುದೀರಾಮ್ ಬೋಸ್ ಮತ್ತು ಬ್ರಿಟಿಷರ ನಡುವಿನ ಸಂಬಂಧವು ಸಂಪೂರ್ಣವಾಗಿ ವಿರೋಧಾತ್ಮಕವಾಗಿತ್ತು. ಖುದೀರಾಮ್ ಬೋಸ್ ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಿದ ಒಬ್ಬ ಧೀರ ಯೋಧ. ಅವರ ಬಲಿದಾನವು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ.